ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ದಿನ ಮುಂದೆ ಬರುವಂಥ PDO ಎಕ್ಸಾಮ್ ಆಗಲಿ, ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ, KS, ಗ್ರೂಪ್ ಸಿ, FDA, SDA ಎಲ್ಲ ಪರೀಕ್ಷೆಗಳಿಗೆ ಉಪಯೋಗವಾಗುವಂಥ ಕೆಲವು ಪ್ರಮುಖ ಕವಿಗಳ ಬಿರುದುಗಳು ಮತ್ತು ಅನ್ವರ್ಥನಾಮಗಳನ್ನು ನೋಡ್ಕೊತ ಹೋಗೋಣ. ಯಾಕಂದರೆ ಯಾವುದೇ ಎಕ್ಸಾಮ್ ಬರೀರಿ, ಬಿರುದುಗಳ ಮೇಲೆ ಪ್ರಶ್ನೆಯನ್ನು ಕೇಳಿರ್ತಾನೆ. ಆದ್ದರಿಂದ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ನಾವು ನೋಡೋದಾದರೆ ಪಂಪನ ಬಿರುದು ಇಂಪಾರ್ಟೆಂಟು. ಪಂಪನ ಬಿರುದು ಆದಿಕವಿ ಸರಸ್ವತಿ ಮಣಿಹಾರ ಬಿರುದು ಹೊಂದಿದ ಕವಿ ಯಾರಂತ ಭಾಳ ಕ್ವಶನ್ ಕೇಳಿದ್ದಾನೆ, ಅದು ಪಂಪ. ನಂತರ ರನ್ನನ ಬಿರುದು ಕವಿ ಚಕ್ರವರ್ತಿ. ಶಕ್ತಿ ಕವಿ, ಇದನ್ನಂತೂ ಭಾಳ ಸಲ ಎಕ್ಸಾಮ್ ಕೇಳಿದ್ದಾನೆ. ಈ ಕೆಳಗಿನ ಯಾರನ್ನು ಶಕ್ತಿ ಕವಿ ಎಂದು ಕರೆಯುತ್ತಾರೆ ಅಂತ ಕ್ವಶನ್ ಕೇಳಿದ್ದಾನೆ, ಅದು ರನ್ನ. ನಂತರ ಪೊನ್ನನ ಬಿರುದು ಕುರುಳುಗಳ ಸವಣ, ಇದು ಕ್ವಶನ್ ಆಗಿದೆ. ಹಾಗೆ ಕುಮಾರವ್ಯಾಸನ ಬಗ್ಗೆ ಅಂತೂ ಭಾಳ ಸಲ ಕ್ವಶನ್ ಕೇಳಿದ್ದಾನೆ. ಈ ಕೆಳಗಿನ ಯಾರನ್ನು ಗದಗಿನ ನಾರಾಯಣ ಅಂತ ಕರೀತಾರೆ ಅಂದ್ರೆ ಅದು ಕುಮಾರವ್ಯಾಸ. ಅವರ ವಿರುದ್ಧ ಯಾವುದಂತ ಕ್ವಶನ್ ಕೇಳಿದರೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದರೆ ಅದು ಕುಮಾರವ್ಯಾಸ. ನಂತರ ಲಕ್ಷ್ಮೀಶನ ಬಿರುದು ಗೊತ್ತಿರಬೇಕು ನಮಗೆ, ಕರ್ನಾಟಕ ಚೂತವನ ಚೈತ್ರ ಎಂದು ಯಾರನ್ನು ಕರೀತಾರೆ ಅಂದರೆ ಅದು ಲಕ್ಷ್ಮೀಶ. ಹಾಗೆ ರಾಘವಂಕನ ಬಿರುದು ಷಟ್ಪದಿಯ ಬ್ರಹ್ಮ. ಉಭಯ ಕವಿ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಲಾಸ್ಟ್ ಟೈಮ್ ಗ್ರೂಪ್ ಸಿ ಎಕ್ಸಾಮಲ್ಲಿ ಕೇಳಿದ್ದ, ಅದು ರಾಘವಂಕ. ನಂತರ ಹರಿಹರನ ಬಿರುದು ನಮಗೆ ಗೊತ್ತಿದೆ, ರಗಳೆ ಕವಿ. ಮುದ್ದಣನ ಬಿರುದು ಗೊತ್ತಿರಬೇಕು, ಕಬ್ಬಿಗರ ಬಲ್ಲಹ, ಇದು ಕೂಡ ಭಾಳ ಸಲ ಕ್ವಶನ್ ಆಗಿದೆ. ಮುದ್ದಣನ ಬಿರುದು ಯಾವುದಂತ ಕೇಳಿದರೆ ಕಬ್ಬಿಗರ ಬಲ್ಲಹ. ನಂತರ BMC ಅವರ ಬಿರುದು ಗೊತ್ತಿರಬೇಕು, ಕನ್ನಡದ ಕಣ್ವ. ಈ ಕೆಳಗಿನ ಯಾರನ್ನು ಕನ್ನಡದ ಕಣ್ವ ಎಂದು ಕರೆಯುತ್ತಾರೆ ಅಂತ ಲಾಸ್ಟ್ ಟೈಮ್ FDA ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದ, ಅದು BMC ಅವರ ಬಿರುದು ಗೊತ್ತಿರಬೇಕು. ಹಾಗೆ ನರಸಿಂಹಾಚಾರ್ಯ, ಪ್ರಾಕ್ತನ ವಿಮರ್ಶ ವೀಕ್ಷಣ, ಇದು ಯಾರಂತ ಕೇಳಿದರೆ ಅದು ನರಸಿಂಹಾಚಾರ್ಯ ಬಿರುದು. ನಂತರ ಗುಬ್ಬಿ ವೀರಣ್ಣವರ ಬಿರುದು ಗೊತ್ತಿರಬೇಕು, ನಾಟಕ ರತ್ನ. ಈ ಕೆಳಗಿನ ಯಾರನ್ನು ನಾಟಕ ರತ್ನ ಎಂದು ಕರೆಯುತ್ತಾರೆ ಅಂತ ಲಾಸ್ಟ್ ಟೈಮ್ FDA ಎಕ್ಸಾಮಲ್ಲಿ ಒಂದು ಕ್ವಶನ್ ಕೇಳಿದ್ದ, ಅದು ಗುಬ್ಬಿ ವೀರಣ್ಣ. ಅದೇ ರೀತಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ಬಿರುದು ಕೂಡ ನಮಗೆ ಕ್ವಶನ್ ಕೇಳ್ತಾನೆ, ಅಭಿನವ ಭೋಜರಾಜ. ಈ ಕೆಳಗಿನ ಯಾರನ್ನು ಅಭಿನವ ಭೋಜರಾಜ ಎಂದು ಕರೆಯುತ್ತಾರೆ ಅಂದರೆ ಅದು ಮುಮ್ಮಡಿ ಕೃಷ್ಣರಾಜ ಒಡೆಯರು. ನಂತರ ಕನ್ನಡದ ನಾಡೋಜ, ಇದು ಇಂಪಾರ್ಟೆಂಟ್, ಮುಳಿಯ ತಿಮ್ಮಪ್ಪಯ್ಯ. ಜಸ್ಟ್ ನಾಡೋಜ ಅಂದರೆ ನಾವು ಪಂಪನ ಕರಿತೀವಿ, ಮುಳಿಯ ತಿಮ್ಮಪ್ಪಯ್ಯನ ನಾವು ಕನ್ನಡದ ನಾಡೋಜ ಅಂತ ಕರಿತೀವಿ. ಇದು ಕೂಡ ಕ್ವಶನ್ ಆಗಿದೆ, ಇಂಪಾರ್ಟೆಂಟ್. ಬಾಳಪ್ಪ ಹುಕ್ಕೇರಿ, ಇದು ಅಂತೂ ಭಾಳ ಸಲ ಕ್ವಶನ್ ಕೇಳಿದ್ದಾನೆ. PC ಎಕ್ಸಾಮಲ್ಲಿ ಕ್ವಶನ್ ಆಗಿದೆ, SDಯಲ್ಲಿ ಕ್ವಶನ್ ಆಗಿದೆ, PSIಯಲ್ಲಿ ಕ್ವಶನ್ ಆಗಿದೆ. ಸಾವಿರ ಹಾಡುಗಳ ಸರದಾರ ಎಂದು ಯಾರನ್ನು ಕರೀತಾರೆ ಅಂದರೆ ಅದು ಬಾಳಪ್ಪ ಹುಕ್ಕೇರಿ. ಹಾಗೆ ಇದು ಅಂತೂ ಕ್ವಶನ್ ಭಾಳ ಸಲ ಆಗಿದೆ, ಅತಿಮಬ್ಬೆ ಅವರು ತಾನ ಚಿಂತಾಮಣಿ ಎಂದು ಯಾರನ್ನು ಕರೀತಾರೆ ಅಂದರೆ ಅದು ಅತಿಮಬ್ಬೆ, ನೆನಪಿರಲಿ. ನಂತರ ಕಾಳಿದಾಸನ ಬಿರುದು ಗೊತ್ತಿರಬೇಕು, ಉಪಮಾ ಚಕ್ರವರ್ತಿ. ಯಾರನ್ನು ಉಪಮಾ ಚಕ್ರವರ್ತಿ ಎಂದು ಕರೆಯುತ್ತಾರೆ ಅಂದರೆ ಅದು ಕಾಳಿದಾಸ. ಹಾಗೆ ಗಂಗೂಬಾಯಿ ಹಾನಗಲ್ ಬಿರುದು ಸಂಗೀತದ ಗಂಗಾದೇವಿ ಎಂದು ಯಾರನ್ನು ಕರೆಯುತ್ತಾರೆ ಅಂದರೆ ಅದು ಗಂಗೂಬಾಯಿ ಹಾನಗಲ್. ನಂತರ ಪಗು ಹಳಕಟ್ಟಿಯವರ ಬಿರುದು ವಚನ ಪಿತಾಮಹ ಯಾರಂತ ಕರೀತಾರೆ ಅದು ಪಗು ಹಳಕಟ್ಟಿ, ನೆನಪಿರಲಿ, ಕನ್ಫ್ಯೂಸ್ ಮಾಡ್ಕೊಳ್ಳಿ, ಸರ್ವಜ್ಞ ಅಲ್ಲ. ನಂತರ ತ್ರಿಪದಿ ಜನಕ ಯಾರಂತ ಕರೆದರೆ ಅದು ಸರ್ವಜ್ಞ, ನೆನಪಿರಲಿ. ನಂತರ ಅಭಿನಯ ಸರ್ವಜ್ಞ ಅಂದರೆ ಚೆನ್ನಪ್ಪ ಉತ್ತಂಗಿ, ಯಾರು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ವಚನ ಪಿತಾಮಹ ಅಂದರೆ ಪಗು ಹಳಕಟ್ಟಿ, ತ್ರಿಪದಿ ಜನಕ ಅಂದರೆ ಸರ್ವಜ್ಞ, ಅಭಿನವ ಸರ್ವಜ್ಞ ಅಂದರೆ ಚೆನ್ನಪ್ಪ ಉತ್ತಂಗಿ, ನೆನಪಿರಲಿ. ಇಷ್ಟೆಲ್ಲ ಮಾಹಿತಿ ಯಾವುದೇ ಎಕ್ಸಾಮ್ ಬರೀರಿ, ಒಂದು ಕ್ವಶನ್ ಕೇಳಿರ್ತಾನೆ. ಆದ್ದರಿಂದ ನಾ ಹೇಳಿದಂಥ ಮಾಹಿತಿ ನಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ಹಿಂದಿನ ವಿಡಿಯೋಗಳನ್ನು ಯಾರು ನೋಡಿಲ್ಲ ದಯವಿಟ್ಟು ಎಲ್ಲ ಕ್ಲಾಸ್ಗಳನ್ನು ನೋಡಿ. ಯಾಕಂದರೆ ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ, PDO ಎಕ್ಸಾಮ್ ಆಗಲಿ, ನಾ ಹೇಳಿದಂಥ ಮಾಹಿತಿ ತಮಗೆ ಉಪಯುಕ್ತವಾಗುತ್ತದೆ. ಆದ್ದರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲೇ ಮುಗಿಸುತ್ತೇನೆ. ಧನ್ಯವಾದಗಳು.